ಮೂಡಾ ಕೇಸ್ಗೆ ಸಿಬಿಐ ಎಂಟ್ರಿ ಆಗುತ್ತೆ. ಸಿಬಿಐ ತನಿಖೆಯನ್ನ ಕೇಳಿದ್ದು ಅರ್ಜಿ ಆದೇಶ ನಾಳೆ ಬರಲಿದೆ. ಸಿಎಂ ಸಿದ್ದರಾಮಯ್ಯಗೆ ನಾಳೆ ಬಿಗ್ ಡೇ ಅಂತಾನೆ ಹೇಳ್ಬೋದು. ಮೂಡಾ ಕೇಸ್ಗೆ ಸಿಬಿಐ ಎಂಟ್ರಿ ಆಗುತ್ತಾ? ಸಿಬಿಐ ತನಿಖೆಯನ್ನ ಕೇಳಿದ್ರಲ್ವಾ? ಸ್ನೇಹಮಯಿ ಕೃಷ್ಣ ಆ ನಿಟ್ಟಿನಲ್ಲಿ ವಾದ ಪ್ರತಿವಾದಗಳೆಲ್ಲವೂ ಕೂಡ ಆಗಿತ್ತು. ಏನ್ ಮಾಡಬೇಕು ಏನಿಲ್ಲ ಅನ್ನುವಂಥದ್ದನ್ನ ಹೇಳ್ತೀವಿ ಅಂತ ಆದೇಶವನ್ನು ಇಟ್ಕೊಂಡಿದ್ರು. ಹಾಗಾಗಿ ನಾಳೆ ಅರ್ಜಿ ಆದೇಶ ಬರುತ್ತೆ, ಸಿಬಿಐ ತನಿಖೆಗೆ ಕೊಡಬೇಕಾ ಅಥವಾ ಇಲ್ವಾ ಅಂತ ಹೇಳಿ. ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಜೊತೆಗೆ ಇಡಿ ಕೂಡ ಇದರಲ್ಲಿ ಎಂಟ್ರಿ ಆಗಿ ತನಿಖೆಯನ್ನ ನಡೆಸ್ತಾ ಇದೆ. ಹಾಗಾಗಿ ಎರಡು ತನಿಖಾ ಸಂಸ್ಥೆಗಳು ತನಿಖೆಯನ್ನ ನಡೆಸ್ತಾ ಇವೆ. ಇದರ ಮಧ್ಯದಲ್ಲಿ ಸಿಬಿಐ ಕೂಡ ತನಿಖೆಯನ್ನ ನಡೆಸಬೇಕು ಅಂತ ಕೇಳ್ಕೊಳ್ತಾ ಇದ್ರು. ನಮಗೆ ವಿಶ್ವಾಸ ಇಲ್ಲ ಲೋಕಾಯುಕ್ತದ ಮೇಲೆ ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ವಾದ ಪ್ರತಿವಾದಗಳನ್ನೆಲ್ಲ ಆಲಿಸಿರುವಂತ ಕೋರ್ಟ್ ನಾಳೆ ಆದೇಶವನ್ನ ಕಾಯ್ದಿರಿಸಿತ್ತು. ಸೊ ಹಾಗಾಗಿ ಸಿಬಿಐ ತನಿಖೆಗೆ ಕೊಡುತ್ತಾ ಅಥವಾ ಕೊಡಲ್ವಾ ಕೋರ್ಟ್? ನಾಳೆ ಬೆಳಗ್ಗೆ 10:30ಕ್ಕೆ ಆದೇಶ ಹೊರ ಬರಲಿದೆ. ನಾಳೆ ಹೈಕೋರ್ಟ್ನಲ್ಲಿ ಈ ಆದೇಶ ಹೊರಬರುತ್ತೆ. ನಾಳೆ ಬೆಳಗ್ಗೆ 10:30ಕ್ಕೆ ಆದೇಶ ಪ್ರಕಟವಾಗಲಿದೆ ಅನ್ನುವಂಥ ಮಾಹಿತಿ ಈಗಷ್ಟೇ ಬರ್ತಾ ಇದೆ. ಸಿಬಿಐ ತನಿಖೆಗೆ ಕೊಡ್ತಾರಾ ಅಥವಾ ಕೊಡಲ್ವಾ? ಕೊಟ್ರೆ ಏನ್ ಲೆಕ್ಕಾಚಾರಗಳು, ಕೊಡದೇ ಇದ್ರೆ ಯಾವ ರೀತಿಯಾದಂಥ ಪರಿಸ್ಥಿತಿಗಳು ಬರುತ್ತೆ? ಕೊಡದೇ ಇದ್ರಂತೂ ಮುಗೀತು. ಈಗ ಇಡಿ ಹೇಗೆ ತನಿಖೆಯನ್ನ ಮಾಡ್ತಾ ಇದೆ ಅದೇ ರೀತಿ ಮುಂದುವರಿಯುತ್ತೆ. ಲೋಕಾಯುಕ್ತವು ಕೂಡ ಆ ವರದಿಯನ್ನ ಕೂಡ ಕೊಟ್ಟಿದ್ರು. ಆ ವರದಿಯಲ್ಲಿ ಏನಿದೆ ಲೆಕ್ಕಾಚಾರಗಳು ಕೂಡ ಆಚೆ ಬರಬೇಕಾಗುತ್ತೆ. ಸೊ ನಾಳೆ ಆದೇಶ ಬಂದ ನಂತರ ಮುಖ್ಯಮಂತ್ರಿಗಳ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಸಿಬಿಐ ಎಂಟ್ರಿ ಕೊಟ್ಟ ನಂತರ ಅವರ ಪರಿಣಾಮಗಳು ಏನಾಗುತ್ತೆ, ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಏನಾದರೂ ಮುಖ್ಯಮಂತ್ರಿಗಳ ಸ್ಥಾನದಿಂದ ಕೆಳಗಿಳಿಬೇಕಾ ಅನ್ನುವಂಥದ್ದು ಅಂಥದ್ದು ಏನೂ ಇಲ್ಲ. ಅದು ಬರಬೇಕು, ಇನ್ನೂ ತನಿಖೆಗಳು ನಡೀಬೇಕು. ಅದು 1-2 ತಿಂಗಳು 3 ತಿಂಗಳು ನಡೀಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಈ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಸಿಬಿಐ ಎಂಟ್ರಿ ಕೊಟ್ಟರು ಕೂಡ ಇಮಿಡಿಯೇಟ್ ಆಗಿ ಏನೋ ಸಿದ್ದರಾಮಯ್ಯವ್ರಿಗೆ ದೊಡ್ಡ ಶಾಕ್ ಆಗ್ಲಿಕ್ಕಿಲ್ವೇನೋ? ತನಿಖೆ ಆಗಕ್ಕೂ ಕೂಡ ಅವ್ರಿಗೆ 1-2 ತಿಂಗಳು ಬೇಕಾಗತ್ತೆ. ಯಾವ ರೀತಿಯಾಗಿ ಆದೇಶದ ಬಗ್ಗೆ ಕಾಯ್ತಾ ಕೂತಿದ್ದಾರೆ ಈಗ ಸ್ನೇಹಮಯಿ ಕೃಷ್ಣ ಅವರು? ಖಂಡಿತವಾಗಿಯೂ ಅರುಣ್, ಯಾಕೆಂದರೆ ಪ್ರಮುಖವಾಗಿ ಇಡಿಯ ಆಕ್ಷನ್ಗಳಿಗೂ ಮತ್ತು ಸಿಬಿಐ ಆಕ್ಷನ್ ಎರಡಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿರ್ತದೆ. ಅಂದರೆ ಇಡಿಯ ತನಿಖೆಯಲ್ಲಿ ಅಕ್ರಮವಾದ ಹಣ ವರ್ಗಾವಣೆ ಆಗಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕು. ಇದೊಂದು ಪ್ರಾಪರ್ಟಿ ವಿಚಾರ, 25 ವರ್ಷಗಳ ಹಿಂದಿನ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಇಡಿಯ ತನಿಖೆ ಮತ್ತು ಆ ತನಿಖೆಯ ಪ್ರಗತಿ ಸಾಕಷ್ಟು ತಡ ಆಗ್ತಾ ಹೋಗ್ತು. ಆದರೆ ಸಿಬಿಐಗೆ ಪ್ರಕರಣವನ್ನು ವಹಿಸಿದ್ರೆ ಅದು ಆಂಟಿ ಕರಪ್ಷನ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ತನಿಖೆಯನ್ನು ಮಾಡಬೇಕಾಗತ್ತೆ. ಈಗಾಗಲೇ ಲೋಕಾಯುಕ್ತ ಕೂಡ ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇಡಿ ತೆಗೆದುಕೊಂಡಂಥ ಕಾಲಾವಕಾಶಗಳೇನಿತ್ತು ಆ ಕಾಲಾವಕಾಶಗಳನ್ನು ಸಿಬಿಐ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ತತ್ಕ್ಷಣಕ್ಕೆ ಆಕ್ಷನ್ ಮಾಡ್ಬೋದು, ತತ್ಕ್ಷಣಕ್ಕೆ ಬಂಧನಕ್ಕೊಳಪಡಿಸ್ಬೋದು, ಅಥವಾ ತಕ್ಷಣವೇ ಅವರನ್ನ ಸಮನ್ಸನ ಮಾಡಿ ಅವ್ರನ್ನ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳು ತೀರಾ ಅತಿ ಹೆಚ್ಚಾಗಿರ್ತವೆ. ಅಂದರೆ ನಾಳೆ ಹೈಕೋರ್ಟ್ ಯಾವ ರೀತಿಯ ತೀರ್ಪನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕೆಂದರೆ ಸ್ನೇಹಮಯಿ ಕೃಷ್ಣ ಅವರು ಕೇಳ್ಕೊಂಡಿರುವಂಥದ್ದು ಲೋಕಾಯುಕ್ತ ತನಿಖೆ ಮಾಡ್ತಾ ಇರುವಂಥದ್ದು ಸರಿಯಲ್ಲ, ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಸಮಂಜಸವಾಗಿಲ್ಲ ಮತ್ತು ವಿಶ್ವಾಸಾರ್ಹವಾಗಿ ತನಿಖೆಯನ್ನು ಅವರು ಲೋಕಾಯುಕ್ತ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಅಂತೇಳಿ ಕೇಳ್ಕೊಂಡಿದ್ರು. ಆದರೆ ವಾದ ಪ್ರತಿವಾದ ನಡೆಯುತ್ತ ಸಂದರ್ಭದಲ್ಲಿ ಲೋಕಾಯುಕ್ತ ಯಾವಾಗ FIR ಅನ್ನು ದಾಖಲು ಮಾಡಿಕೊಳ್ತದೆ ಅವತ್ತೇ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಲೋಕಾಯುಕ್ತ ಯಾವ ರೀತಿಯಲ್ಲಿ ತನಿಖೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಸ್ಪಷ್ಟನೆಗಳಿರಲಿಲ್ಲ. ಆ ಹಿನ್ನೆಲೆಯಲ್ಲಿಯೇ ಲೋಕಾಯುಕ್ತದ ಮೇಲೆ ವಿಶ್ವಾಸ ಇಲ್ಲ, ಒಂದೇ ಒಂದು ದಿನದಲ್ಲಿ ವಿಶ್ವಾಸ ಇಲ್ಲ ಅಂತೇಳಿ ಹೈಕೋರ್ಟ್ಗೆ ಬಂದಿರುವಂಥದ್ದು ಸರಿಯಿಲ್ಲ ಅಂತೇಳಿ ಕೂಡ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿತ್ತು. ಈಗ ನಾಳೆ 10:30ಕ್ಕೆ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಹೊರಬೀಳ್ತಾ ಇದೆ. ಹೊರಬೀಳುವಂಥ ಸಂದರ್ಭದಲ್ಲಿ ಏನಾದರೂ ಸ್ನೇಹಮಯಿ ಕೃಷ್ಣ ಅವರ ಪರ ಅರ್ಜಿ ಊರ್ಜಿತ ಆಗಿ ಸಿಬಿಐಗೆ ಪ್ರಕರಣವನ್ನು ವರ್ಗಾವಣೆ ಮಾಡಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಆಗುವಂಥದ್ದು. ಆದರೆ ನಾಗಪ್ರಸನ್ನ ಅವರ ಪೀಠ ಏನಾದರೂ ಅದನ್ನು ಅರ್ಜಿಯನ್ನು ವಜಾವನ್ನ ಮಾಡಿ, ಯಾಕೆಂದರೆ ಈಗಾಗಲೇ ಲೋಕಾಯುಕ್ತ ತನಿಖೆಯನ್ನು ಮಾಡ್ತಾ ಇದೆ. ಪ್ರತಿ ಒಂದು ಹಂತದಲ್ಲೂ ಕೂಡ ಲೋಕಾಯುಕ್ತದ ಪ್ರಗತಿ ವರದಿಯನ್ನು ನಾನು ತರಿಸ್ಕೊಂಡಿದ್ದೀನಿ ಮತ್ತು ಪೀಠ ಅದನ್ನು ಸಂಪೂರ್ಣವಾಗಿ ಗಮನಿಸಿದೆ. ಆ ಹಿನ್ನೆಲೆಯಲ್ಲಿ ಇದನ್ನು ವಜಾವನ್ನ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಏನಾದರೂ ಆದೇಶವನ್ನು ಕೊಟ್ಟರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದರೆ ನಾಳೆ ಯಾವ ರೀತಿಯ ಆದೇಶ ಬರುತ್ತೆ, ನಾಳೆ ಒಂದು ರೀತಿಯಲ್ಲಿ ಸಿಎಂ ಅವ್ರಿಗೆ ಬಿಗ್ ಡೇ ಆಗಿರುವಂಥದ್ದು. ಸಿಬಿಐ ಪ್ರಕರಣ ಅಂದರೆ ಈ ಮೂಡ ಪ್ರಕರಣ ಸಿಬಿಐಗೆ ಹೋಗುತ್ತಾ ಹೋಗಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಈಗ ಮನೆ ಮಾಡಿರುವಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಸಿಬಿಐ ಕೊಟ್ರೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ ಮುಖ್ಯಮಂತ್ರಿಗಳಿಗೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಇಡಿ ಕೂಡ ಈಗ ತನಿಖೆ ಮಾಡ್ತಾ ಇದೆ, ಲೋಕಾಯುಕ್ತ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಲೋಕಾಯುಕ್ತ ಮಾಡುವಂಥ ತನಿಖಾ ಪ್ರಗತಿ ವರದಿಯನ್ನ ಈಗಾಗಲೇ ಕೋರ್ಟಿಗೂ ಕೂಡ ಕೊಟ್ಟಿದ್ದಾರೆ. ಆ ವರದಿ ಏನಾಗಿದೆ ಏನು ಅನ್ನುವಂಥದ್ರ ಮಾಹಿತಿಗಳು ಕೂಡ ನಾಳೆ ಬಹಿರಂಗವಾಗಬಹುದು.